ಹಲೋ ಗಾಯ್ಸ್, ಮುದುಗೋಲ್ ಅನ್ನೋ ಗ್ರಾಮದಲ್ಲಿ ಏನಿದೆ ಅಂತ ನೋಡಿ. ಇಲ್ಲಿ ಒಂದು ಕೋಟೆ ಇದೆ. ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಇದು ರಾಯಚೂರು ಜಿಲ್ಲೆ ಮುದುಗೋಲ್ ಅನ್ನೋ ಗ್ರಾಮದಲ್ಲಿದೆ. ಬನ್ನಿ ಈ ರಾಜಕೋಟೆ ಹೇಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ ಒಳಗಡೆ. ನೋಡಿ ಯಾವ ಥರ ಇದೆ ಅಂತ. ಇದು ತುಂಬ ಹಳೆಯ ಕೋಟೆ ಅಂತ ಅನಿಸುತ್ತೆ. ಇದು ಫೋಟೋ ತಗೊಳಕ್ ಹೇಗೆ ಮುಗುರ್ತಾ ಇದಾರೆ ನೋಡಿ, ಅಷ್ಟು ಚೆನ್ನಾಗಿದೆ ಜಾಗ. ನೋಡಿ ಯಾವ ಥರ ಇದೆ ಅಂತ ಇದು ಜಾಗ. ಇದು ತುಂಬ ಚೆನ್ನಾಗಿದೆ. ಇದು ಮುದುಗೋಲ್ ಕೋಟೆ ತುಂಬ ಅದ್ಭುತವಾಗಿದೆ. ಇದು ಈಗ ನಾವು ಮೇಲೆ ಹೋಗೋಣ ಬನ್ನಿ. ಮೇಲೆ ಯಾವ ಥರ ವ್ಯೂ ಕಾಣುತ್ತೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ. ಮೇಲೆ ನಿಂತು ನೋಡಿದಾಗ ಈ ಥರ ವ್ಯೂ ಕಾಣುತ್ತೆ. ತುಂಬ ಅದ್ಭುತವಾಗಿ ಕಾಣುತ್ತೆ ಈ ಪ್ಲೇಸ್. ನೋಡಿ ಯಾವ ಥರ ಇದೆ ಅಂತ ಈ ಪ್ಲೇಸ್. ವ್ಯೂ ಅಂತೂ ಅದ್ಭುತವಾಗಿದೆ. ತುಂಬ ಜನ ಫೋಟೋ ತಗೋತಿದ್ದಾರೆ ಇಲ್ಲಿ. ಈ ಥರ ಜಾಗ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಆ ಟೈಮಲ್ಲಿ ಅವರು ಎಷ್ಟು ಕಷ್ಟಪಟ್ಟು ಈ ಜಾಗನ ಕಟ್ಟಿರ್ಬೋದಲ್ವ. ತುಂಬ ಚೆನ್ನಾಗಿದೆ, ಅದು ಅದ್ಭುತವಾಗಿದೆ. ಇದರ ಪಕ್ಕದಲ್ಲಿ ಒಂದು ನೀರಿನ ಕೆರೆ ಇದೆ. ನೀರಿದೆ ನೋಡಿ ಯಾವ ಥರ ಕೆರೆ ಇದೆ ಇಲ್ಲಿ. ಸೈಡಲ್ಲಿ ನಿಂತು ನೋಡಿದಾಗ ಈ ಥರ ವ್ಯೂ ಕಾಣುತ್ತೆ. ಇಲ್ಲಿ ನಿಂತು ನೋಡಿದಾಗ ಕೆಳಗಡೆ ಈ ಥರ ವ್ಯೂ ಕಾಣುತ್ತೆ. ಈಗ ನಾವು ಮುಂದೆ ಹೋಗೋಣ ಬನ್ನಿ. ಮುಂದೆ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದು 2ನೇ ಎಂಟ್ರೆನ್ಸ್. ಇದು ಜನ ತುಂಬ ಬರ್ತಾ ಇದ್ದಾರೆ ಇಲ್ಲಿ, ಯಾಕಂದರೆ ಇದು ಅಷ್ಟು ಚೆನ್ನಾಗಿದೆ. ಈಗೇನು ನೀವು ನೋಡ್ತಾ ಇದ್ರಲ್ಲ 3ನೇ ಎಂಟ್ರೆನ್ಸ್. ಅದು ಇಲ್ಲಿ ಮುಂದೆ ಏನಿದೆ ಅಂತ ನೋಡೋಕೆ ಬಂದೆ. ಇಲ್ಲಿ ತೇರ್ ಇದೆ, ತೇರು ಎಳಿತಾ ಇದ್ದಾರೆ. ಇಲ್ಲಿ ಒಂದು ದೇವಸ್ಥಾನವಿದೆ. ಆ ದೇವಸ್ಥಾನಕ್ಕೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಲ್ಲಿ ಏನೋ ನಡೀತಾ ಇದೆ, ಅಲ್ಲಿ ಹೋಗೋಣ ಬನ್ನಿ. ಅದು ಯಾವುದು ರಥದ ಗತೆ ಇದೆ, ಹೋಗೋಣ ಬನ್ನಿ. ತುಂಬ ಜನ ಸೇರಿದ್ದಾರೆ, ಯಾಕಂದ್ರೆ ಗೊತ್ತಿಲ್ಲ. ಬನ್ನಿ ಅಲ್ಲಿಗೆ ಹೋಗೋಣ. ತುಂಬ ಜನ ಸೇರಿದ್ದಾರೆ ಇಲ್ಲಿ. ಅದು ನಾನು ನೋಡೋಕ್ಕೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಇಲ್ಲಿ. ಈಗ ನಾನು ನಿಮ್ಮ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗಲ್ಲ, ಯಾಕಂದರೆ ತುಂಬ ರಶ್ ಇದೆ. ಆಮೇಲೆ ಬರ್ತೀನಿ ಇಲ್ಲಿ ಇದನ್ನು ತೋರಿಸೋದಕ್ಕೆ. ಇದೇ ನೋಡಿ ಗಾಯ್ಸ್, ನಾವು ಉಳ್ಕೊತಿರುವ ಜಾಗ. ಆಗಲೇ ನಾವು 5 ಗಂಟೆಗೆ ಹೇಗಿರುತ್ತೆ ಅಂತ ನೋಡಿದ್ವಿ. ಈಗ 8 ಗಂಟೆಗೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ. ಆಗಲೇ ತೋರಿಸಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ಈಗ ತೋರಿಸ್ತಾ ಇದ್ದೀನಿ ತೇರು ಯಾವ ಥರ ಇದೆ ಅಂತ ನೋಡಿ. ಜನ ಇನ್ನೂ ಬರ್ತಾ ಇದ್ದಾರೆ ನೋಡೋದಕ್ಕೆ. ಈಗ ನಾವು ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ.
ಈ ದೇವಸ್ಥಾನದ ಹೆಸರು ಐತಿಹಾಸಿಕ ಶ್ರೀ ರಾಮಲಿಂಗೇಶ್ವರ ದೇವಾಲಯ, ಮುದಗುಲ್ ಗ್ರಾಮ, ರಾಯಚೂರು ಜಿಲ್ಲೆ ಮುದಗುಲ್ ಗ್ರಾಮದಲ್ಲಿ ಈ ಥರ ದೇವಸ್ಥಾನವಿದೆ. ಈಗ ಮೂರ್ತಿ ಹೇಗಿದೆ ಅಂತ ನೋಡೋಣ ಬನ್ನಿ ಒಳಗಡೆ ಹೋಗಿ. ಇದು ಸೈಡಲ್ಲಿರೋದು. ಈಗ ಒಳಗಡೆ ಇರೋದನ್ನು ನೋಡೋಣ ಬನ್ನಿ, ಒಳಗಡೆ ಇರೋ ಮೂರ್ತಿನ. ಇದೇ ನೋಡಿ ಶ್ರೀ ರಾಮಲಿಂಗೇಶ್ವರ ದೇವಾಲಯ ಮೂರ್ತಿ. ಇಲ್ಲಿ ಬಸವನ ಮೂರ್ತಿ ಕೂಡ ಇದೆ. ಈಗ ನಾವು ಹೊರಗಡೆ ನೋಡಿದಾಗ ಯಾವ ಥರ ವ್ಯೂ ಕಾಣುತ್ತೆ ಅಂತ ನೋಡೋಣ ಬನ್ನಿ. ತುಂಬ ಜನ ಸೇರಿದ್ದಾರೆ ಇಲ್ಲಿ. ಇದು ಕಲ್ಲೆತ್ತುವ ಸ್ಪರ್ಧೆ ಇದೆ. ಯಾರು ವಿನ್ ಆಗ್ತಾರೆ ಅಂತ ನೋಡಿ ನೀವು. ಇವು ತುಂಬ ವಜ್ಜೆ ಇರ್ತಾವೆ ಕಲ್ಲು. ನೋಡಿ ಯಾವ ಥರ ಎತ್ತುತ್ತಾ ಇದ್ದಾರೆ ಅಂತ. ಈಗ ನಾವು ಅಲ್ಲಿಂದ ಒಂದು ವಸ್ತಿ ಮಾಡಿ ಈಗ ಮಸ್ಕಿ ಅನ್ನೋ ಗ್ರಾಮದಲ್ಲಿ ಬಂದ್ವಿ. ಮಸ್ಕಿಯಲ್ಲಿ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಬನ್ನಿ. ಸ್ನಾನ ಮಾಡಿ ಈಗ ನಾವು ಉಣ್ಣೋದಕ್ಕಂತ ಬಂದ್ವಿ. ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ, ಅದಕ್ಕೆ ನಿಮಗೆ ಈಗ ತೋರಿಸ್ತಾ ಇದ್ದೇನೆ ಬನ್ನಿ. ಈಗ ನಾವು ಮೊದಲು ಊಟ ಮಾಡ್ತೀವಿ, ಆಮೇಲೆ ನಿಮ್ಗೆ ತೋರಿಸ್ತೇನೆ ನಾನು. ಈಗ ನಾವು ದೇವಸ್ಥಾನ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಬನ್ನಿ. ಇದು ದೇವಸ್ಥಾನದ ತೇರು. ಆಗಲೇ ನೋಡಿದ್ವಲ್ಲ, ಅದು ಈ ಥರನೇ. ಇಲ್ಲೊಂದು ದೇವಸ್ಥಾನ ಇದೆ, ನೋಡೋಣ ಬನ್ನಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಈ ದೇವಸ್ಥಾನದ ಹೆಸರು ಶ್ರೀ ಮುದ್ದು ಮಲ್ಲಿಕಾರ್ಜುನ ದೇವಸ್ಥಾನ. ಇಲ್ಲಿ ಚಿಕ್ಕದಾಗಿರೋ ಒಂದು ಲಿಂಗ ಇದೆ. ಆ ಲಿಂಗವನ್ನು ನೋಡೋಣ ಬನ್ನಿ ಹೇಗಿದೆ ಅಂತ. ಲಿಂಗ ತುಂಬ ಚೆನ್ನಾಗಿದೆ, ಭಕ್ತರು ತುಂಬ ಬರ್ತಾ ಇದ್ದಾರೆ ಇಲ್ಲಿ. ಇದು ತುಂಬ ಚಿಕ್ಕದಿರೋದ್ರಿಂದ ಒಬ್ಬರು ಹೋಗ್ತಾ ಇದ್ದಾರೆ. ಈಗ ನಾವು ಸಾಲು ಕಚ್ಚಿ ಒಬ್ಬರು ಹೋಗೋಣ ಬನ್ನಿ. ನೋಡಿ ಎಷ್ಟು ಭಕ್ತಿಯಿಂದ ಕೈ ಮುಗ್ತಾ ಇದ್ದಾರೆ. ತುಂಬ ಚಿಕ್ಕದಿದೆ ಮೂರ್ತಿ, ನೋಡಿ ಹೇಗಿದೆ. ಸೈಡಿನ ತೊಡೆದಾಗ ಯಾವ ಥರ ಕಾಣುತ್ತೆ ಅಂತ ನೋಡಿ. ಇದು ರಾಯಚೂರು ಜಿಲ್ಲೆ ಮಸ್ಕಿ ಅನ್ನೋ ಗ್ರಾಮದಲ್ಲಿ ಇದೆ. ಈ ಥರ ನೋಡಿ ಯಾವ ಥರ ಇದೆ ಅಂತ. ನೀವು ಯಾವ ಥರ ಕಾಣುತ್ತೆ ಅಂತ ನೋಡಿ. ಅದ್ಭುತವಾಗಿದೆ ಅಲ್ವಾ. ಕಲ್ಲು ಯಾವ ಥರ ಅಂತ ನೋಡಿ. ಜನ ಯಾವ ಥರದ ಅಂತ ಬದಲ ಅಂತ ನೋಡಿ. ನೋಡಿದಾಗ ಈ ಥರ ಕಲ್ಲು ಯಾವ ಥರ ಅಂತ ನೋಡಿ. ಇಲ್ಲಿ ಬರೀ ಗುಡ್ಡ ಕಲ್ಲುಗಳಿವೆ ಇಲ್ಲಿ ಜಾಸ್ತಿ. ವ್ಯೂ ಯಾವ ಥರ ಇದೆ ಅಂತ ನೋಡಿ. ಈಗ ಬಂದಿದ್ದು ಅವರು ಹಲೋ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋನ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಎಲ್ಲ ಡಿಸ್ಲೈಕ್ ಮಾಡಿ. ಮುಂದೆ ಇನ್ನೂ ತುಂಬ ವಿಡಿಯೋ ಬರ್ತಾವೆ ನೋಡಿ. ಏನು ಹೆಸರು? ಯಾವ ಸಾಲಿ ಓದ್ತೀರಿ? APS ಸಾಲಿ ಓದ್ತಾರಂತೆ. ಎರಡು ತೋತಾರಂತೆ. ಇವತ್ತು ಮುಗಿದು ಅಂತ ಏನು ರೆಸ್ಟ್ಗೆ 2 ತಿಂಗಳು ನೋಡಿ. ಯಾವ ಥರ ಮಾತಾಡ್ತಾರಂತೆ. ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ಥರ ವಿಡಿಯೋ ಬರ್ತಾನೆ ಇರ್ತವೆ. ಸಿರೀಸ್ ಸೈಲೆಂಟ್ ಹೋಗೋವರೆಗೂ ಇನ್ನೂ ಈ ಥರ ತುಂಬ ಸಾಕಷ್ಟು ವಿಡಿಯೋಗಳು ಹಾಕ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.